ಮೊದಲನೇದಾಗಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ದಯಾನಂದ ಮೂರ್ತಿ ಅವರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಅಧಿಕಾರ ಸಿಗಲಿ ಅಂತ ಹಾರೈಸ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಇವತ್ತಿನ ದಿನ ನಾವು ಹುಟ್ಟುಹಬ್ಬ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ, ಯಾಕಂದರೆ ರಾಜ್ಯ ಜನತೆಗೆ ಮಳೆ ಇಲ್ಲ, ಬರ ಕೂತಿದೆ, ಎಷ್ಟೋ ಜನ ಕಂಗಾಲಾಗಿದ್ದಾರೆ. ಅದರಲ್ಲೂ ಮತ್ತು ರೈತರ ವಿರುದ್ಧ ಈ ಸರ್ಕಾರದ ಪರ ಧ್ವನಿ ಎತ್ತಬೇಕಾಗಿದೆ. ಯಾಕಂದರೆ ಈಗ ಆಲ್ರೆಡಿ ಬಿಲ್ಡಿಂಗ್ನ ಕಾಂಕ್ರೀಟ್ ತಿಂತಾರೋ ಮಣ್ಣು ತಿಂತಾರೋ ಆ ಕೆಲಸಕ್ಕೆ ಹೋಗಿದ್ದಾರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು ಮರೆತುಬಿಟ್ಟಿದ್ದಾರೆ. ಅದೆಲ್ಲ ಅವ್ರಿಗೆ ಆಲೋಚನೆ ಮಾಡಬೇಕು. ಹಿಂದೆ ಬಂದಂಥ ದಾರಿನ ಅವರು ಅಳವಡಿಸ್ಕೊಂಡು ರೈತರ ಪರ ಒಂದು ಏನು ಕಾಳಜಿ ಇಟ್ಟು, ರೈತರಿದ್ದನೇ ನಮ್ಮ ದೇಶ, ರೈತರಿದ್ದನೇ ನಾವು ಎಲ್ಲ ಉಸಿರು, ಅನ್ನ, ಜೀವ ಆಗೋವಂಥದ್ದು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಅಧ್ಯಕ್ಷರಾದ ದಯಾನಂದ ಮೂರ್ತಿಯವರ ನೇತೃತ್ವದಲ್ಲಿ ನಾವು ಇನ್ನೂ ಪಕ್ಷ ಸಂಘಟನೆ ಹೆಚ್ಚಾಗಿ ಮಾಡಬೇಕಾಗಿದೆ. ನಮ್ಮಲ್ಲೂ ಭಿನ್ನಾಭಿಪ್ರಾಯಗಳು ಸುಮಾರು ಎಲ್ಲ ಪಕ್ಷದಲ್ಲೂ ಇದ್ದಂಗೆ ನಮ್ಮಲ್ಲೂ ಇದೆ. ಆದರೆ ಯಾವುದೇ ಒಂದು ಭಿನ್ನಾಭಿಪ್ರಾಯದ್ದು ಅದನ್ನು ಬದಿಗಿಟ್ಟು ನಾವು ಒಗ್ಗಟ್ಟಾಗಿ, ನಾವು ಹೊಂದಾಣಿಕೆಯಾಗಿ ಒಂದು ಒಳ್ಳೆ ಮಾತನ್ನು ಪರಿಗಣಿಸಿ ಮಾಡಿಕೊಂಡು ಸಂಘ ಈ ಪಕ್ಷ ಒಂದು ಸಂಘಟನೆ ಮಾಡಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ನಾನು ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ರೆ, ನಮ್ಮ ಕ್ಷೇತ್ರದಲ್ಲಿ ಯಾರು ವರಿಷ್ಠರಿದ್ದೀರಿ, ಏನಿದ್ದೀರಿ, ತಪ್ಪಾಗ ಸಹಜ. ಆದರೆ ಕನ್ನಡಿ ಹೊಡೆದೋಗ್ಬಿಟ್ರೆ ಕೂಡ್ಸೋದು ಕಷ್ಟ. ಆದರೆ ಹಂಗೆ ಹೊಡೆದೋಗೋದು ಬೇಡ. ಏನೇ ಒಂದು ಮನಸ್ಸಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಅದೆಲ್ಲ ದೂರಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ಪಕ್ಷ ಸಂಘಟನೆ ಮಾಡೋಣ. JDS ಯಾಕಂದರೆ 2013-14ರಲ್ಲಿ ನಮಗೆ ಈ ಕ್ಷೇತ್ರದಲ್ಲಿ JDS ಇದ್ದಂಥ ಕ್ಷೇತ್ರ. ಹಲವಾರು ನಮ್ಮ ಕುಣಿಗಲ್ ಇರ್ಬೋದು, ನಾಗಮಂಗಲ ಇರ್ಬೋದು, ಮಾಗಡಿ ಇರ್ಬೋದು, ಪ್ರತಿಯೊಬ್ಬರು ಇಲ್ಲೆಲ್ಲ ಸುಮಾರು ರೈತಾಪಿ ಜನಗಳೇ ಇಲ್ಲಿ ಬಂದು ವಾಸವಾಗಿರ್ತಕ್ಕಂಥ ಜನ ಇದ್ದಾರೆ. ಅದರಿಂದ ನಾನು ಏನು ಹೇಳ್ತೀನಿ, ಇನ್ನು ಮುಂದೆ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಂದು ಸಂಘಟನೆ ಮಾಡಬೇಕು. ಆ ಶಕ್ತಿ ಭಗವಂತ ನಮ್ಮ ಅಧ್ಯಕ್ಷರು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ವಿ ಮಂಜುನಾಥ್ ಅಂತ, ಈ ಕ್ಷೇತ್ರದ JDS ಮುಖಂಡ. ಈ ಸಂದರ್ಭ ಸೂಕ್ತ ಅಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಏಕೆಂತಂದರೆ ನಮ್ಮ ರಾಜ್ಯದಲ್ಲಿ ಸಮಯಕ್ಕೆ ತಕ್ಕಂತೆ ಮಳೆ ಬೆಳೆ ಆಗ್ತಾ ಇಲ್ಲ. ಈ ಸರ್ತಿ ಭಾಳ ಹೂವಿನ ಸಂಗತಿ, ಬೀದಿ ಬದಿ ವ್ಯಾಪಾರಿಗಳನ್ನ ಭಾಳ ಆಚೆ ತಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅದು ಎಲ್ಲ ಗೊತ್ತಿರೋಂಥದ್ದು. ಭಾಳ ನೊಂದು ಭಾಳ ಸಂಕಟದಲ್ಲಿ ಇದ್ದಾರೆ. ಈಗಾಗಲೇ ನೀವು ನೋಡ್ದಂಗೆ ಒಂದು ಕಾಂಪೌಂಡು ಕುಸಿದು ಎಷ್ಟು ನೋವಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈಗ ಸುಮಾರು ಕಡೆನೂ ಅದೇ ರೀತಿಯಲ್ಲೇ ಆಗ್ತಾ ಇದೆ. ಆದರೂ ಕಾಂಗ್ರೆಸ್ನವರು ಯಾವ ಒಂದು ದುರುದ್ದೇಶಕ್ಕೋಸ್ಕರ ಮನಸ್ಸಿನಲ್ಲಿ ಇಟ್ಟುಕೊಂಡು ಪಶ್ಚಿಮ ಬಂಗಾಳದಿಂದ ಇರೋಂಥ ಹಿಂದಿಯವ್ರನ್ನ ಕರ್ಕೊಂಬಂದವ್ರನ್ನ, ಮುಸ್ಲಿಮ್ನವ್ರನ್ನ ಒಂದೊಂದು ಚೌಟ್ರಿಗಳೆಲ್ಲ 100, 200, 300, 500 ಜನಕ್ಕೆ ಕೂಡ ಹಾಕೊಂಡು ಅವ್ರನ್ನ ಬೋಗಸ್ ಓಟ್ಗಳ ರೀತಿಯಲ್ಲಿ ಮಾಡಿ ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ. ಅದು ಈ ನಮ್ಮ SIR ಅನ್ನೋದು ಏನಿದೆ ಪಶ್ಚಿಮ ಬಂಗಾಳದಲ್ಲಿ ಹೆಂಗಾಯ್ತೋ ಸೇಮ್ ಅದೇ ಥರ ನಮ್ಮ ಕರ್ನಾಟಕದಲ್ಲೂ ನಮ್ಮ ಎಲ್ಲರ ಒಂದು ಮನಸ್ಸು ತೃಪ್ತಿ ಆಗಬೇಕು ಅಂತಂದರೆ SIR ಶಾಂತ ರೀತಿಯಿಂದ ಒಳ್ಳೆತನದಲ್ಲಿ ಯಾವುದೇ ಥರದ ಡಬಲ್ ಗೇಮ್ ಆಗದಂಗೆ ನಡೀಲಿ ಅಂತ ಹೇಳಿ ನಾವು ಕೇಳಿಕೊಂಡು ಎಲ್ಲರಿಗೂ ಕಾಲಕ್ಕೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಕೇಳಿಕೊಂಡು ಯಾವುದೇ ರೀತಿ ಮೋಸದಿಂದ ಅನ್ಯಾಯ ಆಗದಂಗೆ ನಮ್ಮ ಬಡಬಗ್ಗರುಗಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಕೊರತೆ ಹೆಚ್ಚಾಗ್ತಾ ಇದೆ ಅಂದರೆ ಯಾವ ಪಕ್ಷದಲ್ಲಿ ಇಲ್ಲ, ಎಲ್ಲ ಪಕ್ಷದಲ್ಲೂ ಇದೆ. ಆದರೆ ಏನಂತ ಅಂದರೆ ನಮಗೆ ಇಲ್ಲಿ ನಮ್ಮ ಮಹಾಲಕ್ಷ್ಮೀಪುರಂ ಕ್ಷೇತ್ರದ ಅಧ್ಯಕ್ಷತೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕಂಡಂಗೆ ಎಲ್ಲ JDSಯಿಂದ ಮುಂದೆ ಬಂದು ಎಲ್ಲ ಬೇರೆ ಬೇರೆ ಪಕ್ಷಕ್ಕೆ ಆಯ್ಕೆ ಮಾಡಿಕೊಂಡು ಅವರ ಅನುಕೂಲಗಳು ಮಾಡ್ಕೊತಾ ಇದ್ದಾರೆ ಹೊರತು ಬಡ ಜನತೆಗೆ ಯಾವುದೇ ರೀತಿಯಾದ ಒಂದು ಸಕಲ ಸೌಕರ್ಯ ಸೌಲಭ್ಯ ಯಾವುದೂ ನಮಗೆ ಸಿಗ್ತಾ ಇಲ್ಲ ಇದರೊಳಗಡೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೀವು ಕಂಡಂಗೆ. ಆದರೆ ಜನ ಇದ್ದಾರೆ, ನಮ್ಮ JDS ಪಕ್ಷದ ನಿಷ್ಠಾವಂತ ಕಟ್ಟಾಳುಗಳು ಇದ್ದಾರೆ. ಆದ್ರೂ ಏನು ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ನಮಗೆ ಒಂದು ಕೊರತೆ ಮೇಲೆ ಏನಾದರೂ ಮಾಡಿ ಒಗ್ಗಟ್ಟಾಗಿ ಎಲ್ಲರನ್ನೂ ಒಂದೇ ತೂಕದಲ್ಲಿ ತೊಗೊಂಡು ಹೋಗಬೇಕು, ನಾವು ಒಂದೇ ಮಾರ್ಗದಲ್ಲಿ ನಡೀಬೇಕು ಅಂತೇಳಿ ನಾವು ಇನ್ನು ಸಂಘಟನೆ ಮಾಡಲೇಬೇಕು ಅಂತ ಪ್ರತಿಯೊಬ್ಬರು ನಾವೆಲ್ಲ ಒದ್ದಾಡ್ತಾ ಇದ್ದೀವಿ. ಹಗಲು ರಾತ್ರಿನಲ್ಲಿ ನಾವು ಅದ್ರ ಬಗ್ಗೆ ಆಶಯ ಇಟ್ಕೊಂಡಿದ್ದೀವಿ. ಇನ್ನು ಮುಂದೆ ಒಳ್ಳೇದಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 28ಕ್ಕೆ ಕುಮಾರಣ್ಣವರೇ ಮುಖ್ಯಮಂತ್ರಿ ಆಗೋದು ನಿಜ. ಬಟ್ JDS ಪಕ್ಷ ಇಲ್ಲಿ ಸಂಘಟನೆ ಆಗೋದು ನಿಜ ಅಂತ ನಾವು ಸತ್ಯಾಂಶವಾಗಿ ನಾವು ಮಾತಾಡ್ತಾ ಇದ್ದೀವಿ.